ಪರಶುರಾಮ ಥೀಮ್ ಪಾರ್ಕ್ ಕರಾವಳಿಯ ಬಹುಚರ್ಚಿತ ಯೋಜನೆ. ಕಂಚಿನ ಮೂರ್ತಿಯ ಅಸಲಿತನದ ಬಗ್ಗೆ ತನಿಖೆ ನಡೀತಾ ಇದೆ. ಈ ನಡುವೆ ಕಾಂಗ್ರೆಸ್ ಮುಖಂಡ ಧಾರ್ಮಿಕ ದಾಳಿ ಉರುಳಿಸಿದ್ದಾರೆ. ಈ ದೃಶ್ಯವನ್ನ ನೋಡಿ. ತ್ರೇತಾಯುಗದಲ್ಲಿ ತನ್ನ ಬಲಿಷ್ಠ ಕೊಡಲಿಯಿಂದಲೇ ಶತ್ರುಗಳನ್ನ ಸಂಹರಿಸಿದ ಪರಶುರಾಮ ಹೇಗೆ ನಲುಗಿ ಹೋಗಿದ್ದಾನೆ. ಕಲಿಗಾಲದ ರಾಜಕಾರಣಿಗಳ ಕೈಗೆ ಸಿಕ್ಕು ಕೈಯಲ್ಲಿ ಕೊಡಲಿಯೂ ಇಲ್ಲದೆ ದೇಹದಲ್ಲಿ ರುಂಡವೂ ಇಲ್ಲದೆ ವಿಕಾರವಾಗಿದ್ದಾನೆ. ಇಂಥ ದುಸ್ಥಿತಿ ಪರಶುರಾಮನಿಗೆ ಬಂದದ್ದು ಉಡುಪಿ ಕಾರ್ಕಳ ಸಮೀಪದ ಬೈಲೂರಿನಲ್ಲಿ. ಪರಶುರಾಮನ ಶೌರ್ಯ ಪೀಳಿಗೆಗೆ ಮಾದರಿಯಾಗಲೆಂದು 10 ರಿಂದ 12 ಕೋಟಿ ಖರ್ಚು ಮಾಡಿ ಪರಶುರಾಮ ಥೀಮ್ ಪಾರ್ಕ್ ಕಟ್ಟಲಾಯಿತು. ಪಾರ್ಕ್ನಲ್ಲಿ ನಿಲ್ಲಿಸಿದ ಪರಶುರಾಮನ ಕಂಚಿನ ಪ್ರತಿಮೆ ಧೂಳು ಹಿಡಿದಿದೆ. ಉದ್ಘಾಟನೆ ಆದ ಕೆಲ ದಿನಗಳ ಬಳಿಕ ಕಳಪೆ ಕಾಮಗಾರಿಗೆ ಪರಶುರಾಮನ ಪ್ರತಿಮೆ ಅಧ್ವಾನ ಆಗೋಯ್ತು. ಕಾಂಗ್ರೆಸ್ಗೆ ಇದೇ ರಾಜಕೀಯ ಅಸ್ತ್ರ ಆಗೋಯ್ತು. ತಂಡಗಳ ಮೇಲೆ ತಂಡಗಳನ್ನ ರಚನೆ ಮಾಡಿ ಭ್ರಷ್ಟಾಚಾರದ ತನಿಖೆಯೂ ನಡೆಸಲಾಗ್ತಿದೆ. ಈ ನಡುವೆ ಸರ್ಕಾರದ ತನಿಖಾ ವರದಿಗಳು ಬರುವ ಮೊದಲು ಧಾರ್ಮಿಕ ದಾಳ ಉರುಳಿಸಲಾಗಿದೆ. ಅಷ್ಟಮಂಗಳ ಆರೂಢ ಪ್ರಶ್ನೆಗಳಲ್ಲಿ ಭ್ರಷ್ಟಾಚಾರ ತನಿಖೆ ಮಾಡಿಸಲು ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಉದಯಕುಮಾರ್ ಶೆಟ್ಟಿ ಮುಂದಾಗಿದ್ದಾರೆ. ನಮ್ಮ ಮುಜರಾಯಿ ದೇವಸ್ಥಾನ ಅಂತೇಳಿ ಅದು ಮೂಢನಂಬಿಕೆ ಅಥವಾ ಬೇರೆ ಇನ್ನೊಂದು ಅಂತೇಳಿ ಪ್ರಶ್ನೆ ಹಿಡಿದಿರ್ತಾರೆ. ಅಲ್ಲೆಲ್ಲ ಕಡೆ ಪ್ರಶ್ನೆ ಹಿಡಿದು ಚಿಂತನೆ ಮಾಡ್ತಾರೆ. ಇಲ್ಲಿ ಯಾಕೆ ಮಾಡಬಾರ್ದು? ಅವಶ್ಯಕತೆ ಇದ್ರೆ ಮಾಡಿ ಅಂತ ನಾನು ಹೇಳ್ತಿರೋದು. ನಾನು ಮಾಡಬಾರ್ದು ಮಾಡಬೇಕಂತೇಳಿ ನನ್ನ ಚಿಂತನೆ. ನಾನು ಹೇಳೋದು ಮಾಡಿದ್ರೆ ಒಳ್ಳೇದಂತ. ಪರಶುರಾಮ ಥೀಮ್ ಪಾರ್ಕ್ ಸಂರಕ್ಷಣಾ ಸಮಿತಿ ಗೊಂದಲಕಾರಿ ನಿರ್ಧಾರಕ್ಕೆ ಬಂದಂತಿದೆ. ಒಂದೆಡೆ ತನಿಖೆ ಪೂರ್ಣಗೊಳ್ಳುವ ಮೊದಲೇ ಮೂರ್ತಿ ಸ್ಥಾಪನೆಯಾಗಬೇಕು, ಚಿಂತಕರ ಚಾವಡಿ ರಚನೆಯಾಗಬೇಕು, ಧಾರ್ಮಿಕ ಮುಖಂಡರು ಮುಂದೆ ಬರಬೇಕು ಎಂದು ಹೇಳುತ್ತಿರುವುದು ಗೊಂದಲ ಉಂಟಾದಂತಿದೆ. ಜನರ ಭಾವನೆಗೆ ಧಕ್ಕೆ ಆಗಬಾರ್ದು. ಆ ಉಮಿಕಲ್ ಬೆಟ್ಟ ಹೇಳುವಂಥದ್ದು ಒಂದು ಹಿಂದೆ ಅನೇಕ ದೈವಾರಾಧನೆಯಲ್ಲಿ ಆಗ್ತಿತ್ತು. ಅಲ್ಲಿ ಹಿರಿಯರನ್ನು ವಿದ್ವಾಂಸರನ್ನು ಎಲ್ಲ ಒಳಗೂಡಿ ಈಗ ಇದು ಇಷ್ಟು ದೊಡ್ಡ ಯೋಜನೆ ಹೀಗೆ ಯಾಕೆ ಆಯಿತು ಅಂತೇಳಿ ಹೀಗೆ ಯಾಕೆ ಆದರೆ ಅಲ್ಲಿ ಆರೋಪ ಕೇಳಿ ಬಂದು ಎಲ್ಲ ಸಾಬೀತಾಯ್ತಲ್ಲ. ರಾಜಕೀಯ ಜಟಾಪಟಿ ಮಧ್ಯೆ ಬೆಟ್ಟದ ಮೇಲಿನ ಪರಶುರಾಮನ ಅರ್ಧ ಪ್ರತಿಮೆ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಿದೆ. ಗಣೇಶ್ ಸೈಪ್ರಕಟ್ಟೆ, ನ್ಯೂಸ್ 18 ಉಡುಪಿ.